ರಾಜ್ಯಸಭಾ ಚುನಾವಣಾ ಕಣ ಒಂದು ರೀತಿಯಲ್ಲಿ ಜಿದ್ದಾಜಿದ್ದಿಗೆ ತಿರುಗಿತು. ಯಾಕಂತ ಹೇಳಿದ್ರೆ ಕುಪೇಂದ್ರ ರೆಡ್ಡಿ ಅವರನ್ನ ಯಾವಾಗ ಪಕ್ಷೇತರ ಅಭ್ಯರ್ಥಿಗಳನ್ನು ನೆಂಚಿಕೊಂಡು ಅದರ ಜೊತೆಗೆ ಒಂದು ಆತ್ಮವಿಶ್ವಾಸದ ಮತಗಳು ಬರುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಯಾವಾಗ ಮೈತ್ರಿ ನಾಯಕರಿದ್ರು, ಅಲ್ಲಿ ಬಿಜೆಪಿಯ ಎಸ್.ಟಿ. ಸೋಮಶೇಖರ್ ಮತ್ತು ಹೆಬ್ಬಾರ್ ಅವರ ಕೆಲ ಓಟ್ಗಳು ಯಾವಾಗ ಪಕ್ಷೇತರ ಅಭ್ಯರ್ಥಿಗಳನ್ನು ನೆಂಚಿಕೊಂಡು ಮತ್ತು ಈ ಮೈತ್ರಿ ನಾಯಕರು ಬಿಜೆಪಿಯ ಓಟ್ಗಳನ್ನು ನೆಂಚಿಕೊಂಡಿದ್ರು, ಅದು ಯಾವಾಗ ಬಿಡಲಿಲ್ಲೋ ಕುಪೇಂದ್ರ ರೆಡ್ಡಿ ಅವರು ಸೋಲ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಈಗ ಇರೋದು ಒಂದೇ ಒಂದು ಆಯ್ಕೆ, ಎಸ್.ಟಿ. ಸೋಮಶೇಖರ್ ಅವ್ರ ಕತೆ ಏನು, ಮುಂದೆ ಅಡ್ಡ ಮತದಾನ ಮಾಡಿದ್ದಾರೆ, ಮುಂದೆ ಹೇಗೆ ಅನ್ನೋದು. ಈವರೆಗೂ ಕೂಡ ನನ್ನನ್ನು ಭೇಟಿಗೆ ಸಂಪರ್ಕಿಸಿಲ್ಲ. ಯು.ಟಿ. ಖಾದರ್ ಅವರು ಹೇಳ್ತಾ ಇದ್ದಾರೆ, ಎಸ್.ಟಿ. ಸೋಮಶೇಖರ್ ಅವರನ್ನ ಮುಂದೆ ಏನಾದರೂ ವಿಪ್ ಉಲ್ಲಂಘನೆ ಮಾಡಿರೋದ್ರಿಂದಾಗಿ ಏನಾದರೂ ಸಮಸ್ಯೆ ಆಗುತ್ತೆ ಅವರಿಗೆ ಶಾಸಕ ಸ್ಥಾನಕ್ಕೆ, ಅನರ್ಹತೆ ವಿಚಾರಕ್ಕೆ ಅನ್ನೋದೆಲ್ಲ ಬಂದಾಗ ಇಲ್ಲಿ ಸ್ಪೀಕರ್ ಅವರ ಪಾತ್ರ ಭಾಳ ದೊಡ್ಡದಾಗುತ್ತೆ. ಸ್ಪೀಕರ್ ಅವರನ್ನು ಪ್ರಶ್ನೆ ಮಾಡಿದಾಗ ಅವ್ರು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ನನ್ನನ್ನು ಇಲ್ಲಿವರೆಗೂ ಕೂಡ ನನ್ನ ಭೇಟಿಗೆ ಅವಕಾಶ ಮತ್ತೊಂದು ಏನೂ ಕೂಡ ಕೇಳಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ಒಂದು ಕುತೂಹಲ ಅಂತೂ ಖಂಡಿತವಾಗ್ಲೂ ಕೂಡ ಇದೆ. ಈವರೆಗೂ ಕೂಡ ಯಾರೂ ನನ್ನನ್ನು ಭೇಟಿಗೆ ಸಂಪರ್ಕಿಸಿಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ಸ್ಪೀಕರ್ ಯು.ಟಿ. ಖಾದರ್ ಅವರು ಕೊಟ್ಟಿರುವಂಥ ಸ್ಪಷ್ಟನೆ ಇದು. ಈವರೆಗೂ ಕೂಡ ಸ್ಪೀಕರ್ ಸಂಪರ್ಕಿಸಲಿಲ್ಲ ಸೋಮಶೇಖರ್. ಕಾಂಗ್ರೆಸ್ ಪರ ಕ್ರಾಸ್ ವೋಟಿಂಗ್ ಮಾಡಿರೋ ಎಸ್.ಟಿ. ಸೋಮಶೇಖರ್, ಬಿಜೆಪಿಗೆ ಗುಡ್ ಬೈ ಹೇಳ್ತಾರ ಶಾಸಕ ಎಸ್.ಟಿ. ಸೋಮಶೇಖರ್. ಇದೆಲ್ಲವೂ ಕೂಡ ಭಾರಿ ಕುತೂಹಲ ಇದೆ. ಏನಾದರೂ ರಾಜೀನಾಮೆ ಕೊಡೋದಾದರೆ ಸ್ಪೀಕರ್ನ ಭೇಟಿ ಮಾಡಬೇಕಾಗತ್ತೆ, ಅವರ ಸಮಯವನ್ನು ಕೇಳಿ ರಾಜೀನಾಮೆ ಪತ್ರವನ್ನು ಸ್ಪೀಕರ್ಗೆ ಕೊಡಬೇಕಾಗತ್ತೆ. ಎಲ್ಲರೂ ಕೂಡ ಅನಲೈಸ್ ಮಾಡ್ತಿರೋದು ಒಂದೇ, ಈಗ ಅಡ್ಡ ಮತದಾನ ಮಾಡಿ ಆಗಿದೆ, ಒಂದು ವೇಳೆ ಅವರು ಪಕ್ಷವನ್ನು ಬಿಟ್ಟು ಹೋಗ್ತಾರಾ, ರಾಜೀನಾಮೆ ಕೊಡ್ತಾರಾ ಅನ್ನೋದು. ಆದರೆ ನಾವು ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಸ್ಪೀಕರ್ ಅವರ ರಿಯಾಕ್ಷನ್ ಕೇಳಿದಾಗ ಅವ್ರು ಹೇಳಿದ್ದಾರೆ, ಎಸ್.ಟಿ. ಸೋಮಶೇಖರ್ ನನ್ನನ್ನು ಸಂಪರ್ಕ ಮಾಡಿಲ್ಲ, ಇನ್ನೂ ರಾಜೀನಾಮೆ ಕೊಡೋ ವಿಚಾರ ಆಗಿರ್ಬೋದು, ಮಗದೊಂದು ಏನೂ ಕೂಡ ನನ್ನ ಹಂತದವರೆಗೂ ಬಂದಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ಒಂದೊಂದು ಕ್ಲಿಯರ್ ಆಗಿದೆ. ಎಸ್.ಟಿ. ಸೋಮಶೇಖರ್ ಅವರ ನಡೆ ಭಾರಿ ನಿಗೂಢವಾಗಿದೆ. ಅಡ್ಡ ಮತದಾನ ಮಾಡಿದ್ದಾರೆ, ಪಕ್ಷದಿಂದ ಉಚ್ಚಾಟನೆ ಆಗ್ತಾರಾ ಅಥವಾ ಅವರೇ ರಾಜೀನಾಮೆ ಕೊಡ್ತಾರಾ? ಯು.ಟಿ. ಖಾದರ್ ಅವ್ರು ಹೇಳ್ತಾ ಇದ್ದಾರೆ, ಮಾನ್ಯ ಸ್ಪೀಕರ್ ನನ್ನನ್ನು ಸಂಪರ್ಕ ಮಾಡಿಲ್ಲ ಅಂತ ಹೇಳಿ ಅವರೇ ಮಾತಾಡಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಅವ್ರು ಮಾತಾಡ್ತಾ ಹೇಳಿದ್ದಾರೆ ಎಸ್.ಟಿ. ಸೋಮಶೇಖರ್ ನನ್ನನ್ನು ಇನ್ನೂ ಕೂಡ ಭೇಟಿಗೆ ಅವಕಾಶ, ಸಂಪರ್ಕ ಯಾವುದೂ ಮಾಡಿಲ್ಲ. ರಾಜೀನಾಮೆ ಕೊಡುವಂಥ ಸಂದರ್ಭ ಏನಾದರೂ ಬರುತ್ತಾ ಅನ್ನೋದು ಈಗ ರಾಜಕೀಯವಾಗಿ ಚರ್ಚೆ. ಎಸ್.ಟಿ. ಸೋಮಶೇಖರ್ ಅವರು ರಾಜೀನಾಮೆ ಕೊಡ್ತಾರಾ ಅನ್ನೋದು. ಯಾಕಂತ ಹೇಳಿದರೆ ಬಿಜೆಪಿ ನಾಯಕರು ಅಂದ್ಕೊಂಡಿದ್ರು ಎಸ್.ಟಿ. ಸೋಮಶೇಖರ್ ಅವರು ಬಿಜೆಪಿ ಅಭ್ಯರ್ಥಿಗೆ ಮತ ಹಾಕ್ತಾರೆ, ಮೈತ್ರಿ ಅಭ್ಯರ್ಥಿಗೆ ಮತ ಹಾಕ್ತಾರೆ ಅಂತೇಳಿ. ಆದರೆ ಅವರು ಅಡ್ಡ ಮತದಾನ ಮಾಡಿ ಆಗಿದೆ. ವಾಟ್ ನೆಕ್ಸ್ಟ್ ಅಂತೇಳಿ ಬಂದಾಗ ರಾಜೀನಾಮೆ ಕೊಡ್ತಾರಾ, ಪಕ್ಷ ಬಿಟ್ಟು ಹೋಗ್ತಾರಾ ಅಂತೇಳಿ ಬಂದಾಗ ಸ್ಪೀಕರ್ನ ಸಂಪರ್ಕ ಮಾಡಿಲ್ಲ ಅನ್ನೋದು ಈಗ ಗೊತ್ತಾಗಿದೆ. ಸ್ವತಃ ಯು.ಟಿ. ಖಾದರ್ ಅವರೇ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ.